ನಿಮ್ಮ ಮುಂದೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಸವಿಸ್ತಾರವಾದಂಥ ವರದಿಯೊಂದಿಗೆ ನಾವು ಇವತ್ತು ಪಿಕ್ ಮಾಡಿರುವಂಥ ಪ್ರಮುಖ ಸುದ್ದಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟದ್ದು. ನಿನ್ನೆ ಇಡೀ ರಾತ್ರಿ ಕೊಯಂಬತ್ತೂರಲ್ಲಿ ನಡೆದಂತಹ ಇಶಾ ಫೌಂಡೇಶನ್ನಿಂದ ವತಿಯಿಂದ ನಡೆದಂತಹ ಶಿವರಾತ್ರಿ ಹಬ್ಬದ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು. ಅದಕ್ಕೆ ಮುಖ್ಯ ಅತಿಥಿಯಾಗಿ ಅಮಿತ್ ಶಾ ಅವರು ಕೂಡ ಆಗಮಿಸಿದರು. ಇಡೀ ರಾತ್ರಿ ಅವರು ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇಡೀ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಕಣ್ತುಂಬಿಕೊಂಡು ಬಂದಿದ್ದಾರೆ. ಆದರೆ ಒಂದಷ್ಟು ಇನ್ಸೈಡ್ ಇನ್ಫಾರ್ಮೇಷನ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದು ಇವತ್ತಿನ ವಿದ್ಯಮಾನಕ್ಕೂ ಕೂಡ ಕಾರಣವಾಗಿದೆ. ಇವತ್ತಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಪರ್ವ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಏನದು, ಆ ಬದಲಾವಣೆಯ ಪರ್ವ ಹೇಗಿರುತ್ತೆ, ಅದರ ಆಳ ಆಗಲ್ಲ. ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಮತ್ತೊಂದು ಕಡೆ BJP ಪಾಳ್ಯದಲ್ಲಿ ಲಿಂಗಾಯತ ಫೈಟ್ ಜೋರಾಗಿದೆ. ಯಾವ ಮಟ್ಟಿಗೆ ಅಂತಂದರೆ, ಇಷ್ಟು ದಿನ ನಾವು ವಿಜೇಂದ್ರ ಬಣ ಯತ್ನಾಳ್ ಬಣ ಅಂತ ಕರಿತಾ ಇದ್ವಿ. ಆದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಅದಕ್ಕೆ ಆ್ಯಡ್ ಆನ್ ಆಗಿರೋದು ವಿಜೇಂದ್ರ ಅವರ ಲಿಂಗಾಯತ ಬಣ, ಯತ್ನಾಳ್ ಅವರ ಲಿಂಗಾಯತ ಬಣ ಅನ್ನೋ ಮಟ್ಟಿಗೆ ಒಂದು ಚರ್ಚೆಗಳಾಗ್ತಾ ಇದೆ. ಆದರೆ ಈಗ ಯಡಿಯೂರಪ್ಪ ಅವರು ನಡೆಸ್ತಾ ಇರುವಂಥ ಒಂದು ಕಾರ್ಯಕ್ರಮಕ್ಕೆ ಪಂಥ ಆಹ್ವಾನ ಹೋಗಿದೆ. ಅದು ಯತ್ನಾಳ್ ಅವ್ರಿಗೆ. ಯಾವ ಕಾರಣಕ್ಕೋಸ್ಕರ ಪಂಥ ಆಹ್ವಾನ ಹೋಗಿದೆ, ಇದರ ಹಿಂದಿರುವಂಥ ಅಜೆಂಡಾ ಆದರೂ ಏನು, ಆ ಸುದ್ದಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮತ್ತೊಂದು ಪ್ರಮುಖ ಸುದ್ದಿ ಅಂತಂದರೆ, 45 ದಿನಗಳ ಕಾಲ ನಡೆದಂತಹ ಮಹಾಕುಂಭಮೇಳ ಸಂಪನ್ನಗೊಂಡಿದೆ. 66 ಕೋಟಿ ಜನ, 66 ಕೋಟಿ ಭಕ್ತಗಣ ಮಹಾಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಮಿಂದೆದ್ದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಈ 3 ಸುದ್ದಿಗಳನ್ನು ನಿಮ್ಮ ಮುಂದೆ ಮುಂದಿನ ಅರ್ಧ ಗಂಟೆ ಇಡ್ತಾ ಹೋಗ್ತೀನಿ. ನಾವು ಇವತ್ತು ಮೊದಲನೇದಾಗಿ ಪಿಕ್ ಮಾಡಿರುವಂಥ ಸುದ್ದಿ ಡಿ ಕೆ ಶಿವಕುಮಾರ್. ಕಳೆದ 2 ತಿಂಗಳಿಂದ ನಿರ್ಣಾಯಕ ಹಂತಕ್ಕೆ ಬಂದು ಮುಟ್ಟಿದೆ ಸಿದ್ದು ವರ್ಸಸ್ ಡಿ ಕೆ ಇನ್ ಫೈಟ್. ಸಿದ್ದು ಬಣ ದಿನನಿತ್ಯ ಕೊಡ್ತಿರುವಂಥ ಕಾಟದಿಂದ ಡಿ ಕೆ ರೋಸಿ ಹೋದ್ರ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ಒಂದು ವಿಡಿಯೋ ಸಾಕಷ್ಟು ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದೆ. ಈ ವಿಡಿಯೋ ನಿನ್ನೆ ರಾತ್ರಿಯದ್ದು. ಇಶಾ ಫೌಂಡೇಶನ್ನಲ್ಲಿ ಸದ್ಗುರುಗಳ ಜೊತೆಯಲ್ಲಿ ಅವರು ಕೂತಿದ್ದಾರೆ. ಮತ್ತೊಂದು ಭಾಗದಲ್ಲಿ ಅಮಿತ್ ಶಾ ಅವರು ಕೂಡ ಕೂತಿದ್ದಾರೆ. ಇಬ್ಬರೂ ಕೂಡ ಟ್ರಬಲ್ ಶೂಟರ್ಗಳೇ, ಚಾಣಕ್ಯರೇ. ಕೇಂದ್ರ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾ ಚಾಣಕ್ಯ ಆದರೆ, ರಾಜ್ಯ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಚಾಣಕ್ಯರು. ಅದನ್ನೆಲ್ಲರೂ ಕೂಡ ಒಪ್ಕೊಳ್ತಾರೆ. ಟ್ರಬಲ್ ಶೂಟರ್ ನೋಡಿ. ಈ ಬಾರಿಯ ದೆಹಲಿ ಚುನಾವಣೆಯಲ್ಲಿ BJPಗೆ ಒಂದು ರೀತಿಯಲ್ಲಿ ಅದ್ಭುತವಾದಂಥ ಗೆಲುವು ಸಿಕ್ಕಿದೆ ಅಂತಂದರೆ ಅಲ್ಲಿ ಚಾಣಕ್ಯನ ಒಂದಷ್ಟು ವರ್ಕೌಟ್ಗಳು, ಕಾರ್ಯತಂತ್ರಗಳು. ಇನ್ನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 135 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾರಣಕರ್ತರಾದಂಥವರು ಡಿ ಕೆ ಶಿವಕುಮಾರ್ ಅವರ ಸಂಘಟನಾತ್ಮಕವಾದಂಥ ಒಂದಷ್ಟು ಕಾರ್ಯತಂತ್ರಗಳು. ಸೊ ಈಗ ಈ ಇಬ್ಬರೂ ಕೂಡ ಒಟ್ಟಿಗೆ ಕಾಣಿಸಿಕೊಂಡಿದ್ದು, ಇವತ್ತಿನವರೆಗೂ ಏನು ರಾಜ್ಯ ರಾಜಕೀಯದಲ್ಲಿ ಚರ್ಚೆಗಳಾಗ್ತಾ ಇತ್ತು, ಆದರೆ ನಾಳೆಯಿಂದ ಆ ಚರ್ಚೆಗಳು ಬೇರೆಯದ್ದೇ ರೀತಿಯಲ್ಲಿ ಆಗುತ್ತೆ ಅನ್ನೋದು ಬಿಂಬಿತವಾಗ್ತಾ ಇದೆ. ಯಾವ ಹಂತಕ್ಕೆ ಅಂತಂದರೆ, ಈ ಸಿದ್ದು ಬಣದ ಮೇಲೆ ಪ್ರಯೋಗಿಸೋದಕ್ಕೆ ಹೊರಟಿದ್ದು ಕೇಸರಿ ಅಸ್ತ್ರವನ್ನು ಅನ್ನುವ ಹಂತಕ್ಕೆ ಹೋಗಿದೆ. ಕಾಂಗ್ರೆಸ್ಗೆ ಅಪತ್ಯ ಅನ್ನಿಸುವಂಥ ಸಂಗತಿಗಳತ್ತಲೇ ಫೋಕಸ್ ಮಾಡ್ತಿರುವಂಥ ಡಿ ಕೆ ಶಿವಕುಮಾರ್ ಅವರು ಮೊದಲು ಕುಂಭಮೇಳದಲ್ಲಿ ಮಿಂದೇಳುವ ಜೊತೆಗೆ ಅಲ್ಲಿ ಮುಳುಗಿಸೋದಕ್ಕೆ ಹೊರಟಿದ್ದು ಕೈಪಾಳ್ಯದ ಪ್ರತಿಷ್ಠೆಯನ್ನು. ಇದಾದ ಮೇಲೆ ಕಾಂಗ್ರೆಸ್ಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದ್ದು ಸದ್ಗುರು ಜಗ್ಗಿ ವಾಸುದೇವ್ ಅವರ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ಒಟ್ಟಿಗೆ ಕಾಣಿಸಿಕೊಂಡಿದ್ದು. ಅದಾದಮೇಲೆ ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳು, ಬೆಳವಣಿಗೆಗಳಾಗೋದಕ್ಕೆ ಶುರುವಾಗಿರೋದು. ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, BJP ನಾಯಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನಾನಾ ಅರ್ಥಗಳನ್ನು ಕಲ್ಪಿಸಿದ್ದಾರೆ. ಯಾವ ಹಂತಕ್ಕೆ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ ಶಿಂದೆ ಬಣ, ಶಿಂದೆ ಅವರು ಹೋಗಿ BJP ಜೊತೆ ಕೈ ಜೋಡಿಸಿ ಆ ಹಂತಕ್ಕೆ ಅಶೋಕ್ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಅಶೋಕ್ ಅವರು ಕರ್ನಾಟಕದಲ್ಲಿ ಇದ್ದಾರೆ ಶಿಂದೆ ಅವರು. ಆ ಶಿಂದೆ ಯಾರು ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾನು ಆಲ್ರೆಡಿ ಮುಹೂರ್ತ ಫಿಕ್ಸ್ ಮಾಡಿಬಿಟ್ಟಿದೆ ಅಂತೇಳಿ ವಿಪಕ್ಷ ನಾಯಕ ಅಶೋಕ್ ಅವರು ಮತ್ತೊಮ್ಮೆ ಭವಿಷ್ಯವನ್ನು ನುಡಿದಿದ್ದಾರೆ. ಒಂದು ವರದಿ ಇದೆ, ಆ ವರದಿ ನೋಡ್ಕೊಂಬನ್ನಿ, ಆಮೇಲೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಕ್ಲೈಮ್ಯಾಕ್ಸ್ ಲೆವೆಲ್ಗೆ ಸಿದ್ದು ಡಿಕೆಶಿ ವಾರ್. ಸಿಎಂ ಸಿದ್ದು ಮುಟ್ಟಿದ್ರೆ ಭಸ್ಮ ಎಂದ ಜಮೀರ್. ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ, ನಾನು ಟಗರ್ ಅಂತೀನಿ, ನಾವು ಒಂಥರ ಬೆಂಕಿ ಇದ್ದಂಗೆ.
ಆ ಬೆಂಕಿಗೆ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ? ನನ್ ಮನೇಲಿ ಕೂರಲ್ಲ ಅಂತ ಡಿಕೆ ಖದರ್. ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ಸಿದ್ದರಾಮಯ್ಯಗೆ ಒಂಥರ ಟಗರ್ ಬೆಂಕಿ ಇದ್ದಂಗೆ ನಡೀರಿ ಅವರು. ಇಲ್ಲಿ ಸಚಿವ ಜಮೀರ್ ಅಹಮದ್ ಕೊಟ್ಟ ಸಂದೇಶ ಯಾರಿಗೆ ಅನ್ನೋದನ್ನ ಸಪರೇಟ್ ಆಗಿ ಹೇಳಬೇಕಾಗಿಲ್ಲ. ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ, ಅವರನ್ನ ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ ಅಂತ ಜಮೀರ್ ಬೆಂಕಿಯುಂಡೆ ಎಸೆದಾಗ್ಲೇ ಇಲ್ಲಿ ಉದ್ದೇಶ ಕ್ಲಿಯರ್. ಇಲ್ಲಿ ಜಮೀರ್ ಅಹಮದ್ ಸೂಚ್ಯವಾಗಿ ಮೆಸೇಜ್ ಮುಟ್ಟಿಸಿದ್ದು ಡಿಸಿಎಂ ಡಿಕೆಗೆ. ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ಸಿದ್ದರಾಮಯ್ಯಗೆ ಒಂಥರ ಟಗರ್ ಬೆಂಕಿ ಇದ್ದಂಗೆ ನಡೀರಿ ಅವರು. ಹಾಗೆ ನೋಡಿದ್ರೆ ಸಿದ್ದು ಅಧಿಕಾರಕ್ಕೇರಿದ ಲಗಾಯತಿನಿಂದಲೂ ಅಂದ್ರೆ ಆಗಸ್ಟ್ 23ರಿಂದಲೂ ಡಿಕೆಗೆ ಇವರ ಆಪ್ತರು ಕೊಡುತ್ತಾ ಬಂದಿದ್ದು ಒಂದಲ್ಲ ಒಂದು ನಮೂನೆ ಕೌಂಟರ್. ಡಿಕೆ ಪಡೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಡಂಗೂರ ಬಾರಿಸಿಕೊಂಡು ಬಂದ್ರೆ ನೋವೇ, ಸಿದ್ದುನೇ 5 ವರ್ಷ ಪೂರ್ಣ ಸಿಎಂ ಅಂತ ಇದಕ್ಕೆ ಉಲ್ಟಾ ಹೊಡೆತ ಕೊಡುತ್ತಾ ಬಂದಿದ್ದು ಸಿದ್ದು ಟೀಮ್. ಇದರ ಮಧ್ಯೆಯೇ ಕಳೆದ 2 ತಿಂಗಳಿಂದಂತೂ ಸಿದ್ದು ಟೀಮ್ ಯಾವ ಮಟ್ಟಕ್ಕೆ ಅಗ್ರೆಸಿವ್ ಆಗಿದೆ ಅಂದ್ರೆ ಡಿಕೆ ಅಕ್ಷರಶಃ ಒಬ್ಬಂಟಿ ಆಗಿಬಿಟ್ರ ಅನ್ನೋ ಡೌಟ್ ಮೂಡುವಂತಾಗಿದೆ ಸ್ಥಿತಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಅತ್ತ ಡಿಕೆ ಫಾರಿನ್ ಟೂರ್ಗೆ ಹೋದೊಡನೆಯೇ ಇಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಆಯೋಜಿಸಿದ್ದು ಡಿನ್ನರ್. ಇದಾದ ಮೇಲೆ ಗೃಹ ಸಚಿವ ಪರಮೇಶ್ವರ್ ಕೂಡ ಎಸ್ಸಿ ಎಸ್ಟಿ ಶಾಸಕರಿಗೆ ಡಿನ್ನರ್ ಕರೆಯೋಕೆ ಮುಂದಾದ್ರು. ಇದಕ್ಕೆ ಡೆಲ್ಲಿಯಿಂದಲೇ ಹ್ಯಾಂಡ್ ಬ್ರೇಕ್ ಹಾಕಬೇಕಾಯಿತು ಡಿಕೆ. ಇದಾದ ಮೇಲೆ ಸಿಎಂ ಆಪ್ತರು ರೂಪಿಸಿದ್ದು ದಿಲ್ಲಿ ಚಲೋ ಪ್ರೋಗ್ರಾಂ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಪರಮೇಶ್ವರ್ ಹೀಗೆ ದಿಲ್ಲಿ ಅಂಗಳದಲ್ಲಿ ಸಿಎಂ ಪರ ಬ್ಯಾಟ್ ಬೀಸತೊಡಗಿದ್ದು ಸಿದ್ದು ಕ್ಯಾಬಿನೆಟ್ನ ಪ್ರಭಾವಿ ಮಂತ್ರಿಗಳು. ಅಲ್ಲಿಗೆ ಸ್ಪಷ್ಟವಾದ ಅಂಶ ಅಂದ್ರೆ ಯಾವುದೇ ಕಾರಣಕ್ಕೂ ಡಿಕೆ ಮೇಲೇಳದಂತೆ ಕುಕ್ಕೋ ಪ್ಲಾನ್. ಕೊನೆಗೆ ಕಳೆದ 2 ತಿಂಗಳಿಂದಲೂ ಸಿದ್ದು ಪಡೆ ರೌದ್ರತೆ ಗಮನಿಸಿದ ಡಿಕೆ ಕೂಡ ಫೈನಲಿ ಡಿಸೈಡ್ ಮಾಡಿದ್ದು ಇದಕ್ಕೆ ಈಗಲೇ ಟಕ್ಕರ್ ಕೊಡದಿದ್ರೆ ನನ್ನ ಭವಿಷ್ಯಕ್ಕೆ ಕಲ್ಲು ಫಿಕ್ಸ್ ಅಂತ. ಹೀಗಾಗಿ ಮಾಡು ಇಲ್ಲ ಮಡಿ ಹೋರಾಟಕ್ಕೆ ಧುಮುಕಿದ್ದು ಡಿಕೆ. ಇದರ ಪರಿಣಾಮವೇ ಡಿಕೆ ಧೋರಣೆಯಲ್ಲಿ ದೊಡ್ಡ ಬದಲಾವಣೆ. ಬತ್ತಳಿಕೆಯಿಂದ ಒಂದೊಂದೇ ಅಸ್ತ್ರ ಹೊರತೆಗೆದಿದ್ದಾರೆ ಡಿಕೆಶಿ. ಇದರ ಎಫೆಕ್ಟ್ ಮಹಾಕುಂಭಮೇಳದಲ್ಲಿ ಮಿಂದೇಳೋ ಪ್ರೋಗ್ರಾಂ. ಅದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರೆ ಗಂಗೆಯಲ್ಲಿ ಮಿಂದೇಳಿದ್ರೆ ಪಾಪ ಪರಿಹಾರ ಆಗುತ್ತಾ ವ್ಯಂಗ್ಯ ಮಾಡಿದಾಗ್ಲೇ ಪ್ರಯಾಗ್ರಾಜ್ಗೆ ಎಂಟ್ರಿ ಮೂಲಕ ಸೆಡ್ಡು ಹೊಡೆದಿದ್ದು ಡಿಕೆ. ಆಮೇಲೂ ಅಷ್ಟೇ, ಟಿ ನರಸೀಪುರ ಕುಂಭಮೇಳದಲ್ಲೂ ಕಟ್ಟರ್ ಹಿಂದುವಂತೆ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಬಂದ ಡಿಕೆ ನಿನ್ನೆಯಷ್ಟೇ ಸದ್ಗುರು ಜಗ್ಗಿ ವಾಸುದೇವ್ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದೂ ಆಗಿದೆ. ಇದರೊಂದಿಗೆ ಡಿಕೆ ಪಾಸ್ ಮಾಡ ಹೊರಟ ಮೆಸೇಜ್, ತಾವು ಯಾವುದೇ ಲೆವೆಲ್ಗೆ ಹೋಗೋಕ್ಕೂ ರೆಡಿ. ದಟ್ ಮೀನ್ಸ್ ನೀವಿಲ್ಲಿ ನನಗೆ ಅಧಿಕಾರ ಬಿಟ್ಟು ಕೊಡೋಕೆ ತಕರಾರು ಎತ್ತಿದ್ರೆ ನಾನು ಯಾರ ಜೊತೆ ಕೂಡ ಕೈ ಜೋಡಿಸೋಕೆ ತಯಾರ್ ಅಂತ ಸ್ಟ್ರಾಂಗ್ ಸಂದೇಶ ರವಾನಿಸಿದ್ದಾರೆ ಡಿಕೆ. ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ಸಿಎಂ ಅಧಿಕಾರಕ್ಕೇರಿ 2 ವರ್ಷ ಸನಿಹಕ್ಕೆ ಬರುತ್ತಿರುವಂತೆಯೇ ಶುರುವಾಗಿದೆ ನಿಜವಾದ ಪಗಡೆ ಆಟ.